ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ 50 ವರ್ಷಗಳನ್ನು ಪೂರೈಸಿದ್ದಾರೆ. 51ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. 1975ನೇ ಇಸ್ವಿನಲ್ಲಿ ವಕೀಲರಾದರು. ಈಗ 2025 50 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ನನಗೆ ಅವರು ವಕೀಲರಾಗೋಕ್ಕಿಂತ ಮುಂಚಿತ ಆಮೇಲೆ ಅಂತ ಅನ್ಸುತ್ತೆ. ಅವತ್ತಿನಿಂದ ಪರಿಚಯ ನನಗೆ. ಅವರು ವಕೀಲ ಸ್ನೇಹಿತರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೊಬ್ಬ ಸಾಮಾಜಿಕ ಕ್ಷೇತ್ರದಲ್ಲಿ ಹೆಚ್ಚು ಅವರನ್ನು ತೊಡಗಿಸ್ಕೊಂಡಿದ್ದರಿಂದ ನನಗಾಗಾಗಿ ಪರಿಚಯ. ಅವರು ರಾಜಕಾರಣಿ ಆಗಲಿಲ್ಲ. ಇನ್ನು ಲಾಯರ್ ಆಗಿರ್ಲಿಲ್ವಾ? ಲಾಸ್ಟ್ ಸ್ಟೂಡೆಂಟ್ ಅಂತ ಇರಬೇಕು ಅಂತ ಅನ್ಸುತ್ತೆ. ಲಾಸ್ಟ್ ಸ್ಟೂಡೆಂಟ್ ಇರಬೇಕು. ಪ್ರೊಫೆಸರ್ ನಂಜುಂಡಸ್ವಾಮಿ ನಮ್ಮ ಲಾ ಕಾಲೇಜ್ನಲ್ಲಿ ಇದ್ದರು, ಶಾರದಾ ವಿಲಾಸ್ ಲಾ ಕಾಲೇಜ್ನಲ್ಲಿ. ನಮಗೆ ಮೇಷ್ಟ್ರಾಗಿರ್ಲಿಲ್ಲ ಅವರು. ನಮ್ಮ ಲಾ ಕಾಲೇಜ್ನಲ್ಲಿ, ಶಾರದಾ ವಿಲಾಸ್ ಲಾ ಕಾಲೇಜ್ನಲ್ಲಿ ಇದ್ದರು. ಅವರು ಜೂರಿಸ್ಪ್ರುಡೆನ್ಸ್ ಟೀಚ್ ಮಾಡ್ತಾ ಇದ್ರು. ಹಾಗಾಗಿ ಅವ್ರ ಪರಿಚಯ ಆಯಿತು. ಅವರು ನನ್ನನ್ನು ಸೋಷಲಿಸ್ಟ್ ಪಾರ್ಟಿಗೆ ಸೇರಿಸಿದ್ರು. ಬಹುಶಃ ಇವರು ಸೋಷಲಿಸ್ಟ್ ಪಾರ್ಟಿ ಸೇರಿದ್ರು ಅಂತ ಅನಿಸುತ್ತೆ. SYS, ಸಮಾಜವಾದಿ ಯುವಜನ ಸಭಾ. ನನ್ನನ್ನು ಅಲ್ಲಿಗೆ ಸದಸ್ಯರನ್ನು ಮಾಡಿದ್ರು, ಇವರನ್ನು ಅಲ್ಲಿಗೆ ಸದಸ್ಯರನ್ನಾಗಿ ಮಾಡಿದ್ರು. ಬಹಳ ಜನ ವಿದ್ಯಾರ್ಥಿಗಳನ್ನ, ಯುವಕರನ್ನ ಸೋಷಲಿಸ್ಟ್ ಪಾರ್ಟಿಗೆ ಸೇರಿಸ್ತಕ್ಕಂಥ, ಸಮಾಜವಾದಿ ಯುವಜನ ಸಭಾಗೆ ಸೇರಿಸ್ತಕ್ಕಂಥ ಕೆಲಸವನ್ನ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಮಾಡ್ತಾ ಇದ್ರು. ಮೈಸೂರಿನಲ್ಲಿ ಒಂದು ಮಾನವ ಪತ್ರಿಕೆ ಅಂತ ಬರ್ತಿತ್ತು, ಮ್ಯಾನ್ ಕೈಂಡ್ ಅಂತ, ಲೋಹಿಯಾ ಅವರು ಮಾಡ್ತಾ ಇದ್ರು. ಆ ಪತ್ರಿಕೆ ಇವರು ನಡೆಸ್ತಾ ಇದ್ರು, ಮಾನವ ಅಂತ ಹೆಸರಿನಲ್ಲಿ ನಡೆಸ್ತಾ ಇದ್ರು. ಆ ಪತ್ರಿಕೆಗೆ ನಮ್ಮನ್ನೆಲ್ಲ ಸದಸ್ಯರನ್ನಾಗಿ ಮಾಡಿದರು. ಆಗ ಪ್ರೊಫೆಸರ್ ಕೂಡ ಆಗಿದ್ರು ಅಂತ ಅನಿಸುತ್ತೆ. ನನಗೆ ಮರ್ತ್ಬಿಟ್ಟಿದ್ದೀನಿ ನಾನು. ಇವರು ಒಂದು ಫಂಕ್ಷನ್ನು ಗಾಂಧಿ ಭವನದಲ್ಲಿ ಏರ್ಪಾಡು ಮಾಡಿದರು. 1974, 75 ಇರಬೇಕು ಅಂತ ಅನಿಸುತ್ತೆ. ಆಗ ನಾನು ಮೈಸೂರಿನಿಂದ ಆ ಫಂಕ್ಷನ್ ಬಂದಿದ್ದೆ. ನಾನು ಇವ್ರಿಗಿಂತ ಸೀನಿಯರ್ ವಕೀಲಿ ವೃತ್ತಿನಲ್ಲಿ. ಆದರೆ ನನಗೂ ಇವ್ರಿಗೂ ವ್ಯತ್ಯಾಸ ಏನಪ್ಪ ಅಂತಂದ್ರೆ, ನಾನು ರಾಜಕೀಯದಲ್ಲಿದ್ದು ಒಳ್ಳೆ ವಕೀಲನಾಗಲಿಲ್ಲ. ಇವರು ಸಾಮಾಜಿಕ ಕ್ಷೇತ್ರದಲ್ಲಿ ಇದ್ರೂ ಕೂಡ ಒಳ್ಳೆ ವಕೀಲರಾದರು. ಅದೇ ನನಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ. ನಾನು ರಾಜಕೀಯದಲ್ಲಿದ್ದೆ, ವಕೀಲಿ ಕೆಲಸನೂ ಕೂಡ ಮಾಡ್ತಿದ್ದೆ. ಇವರು ಸಾಮಾಜಿಕ ಕ್ಷೇತ್ರದಲ್ಲೂ ಇದ್ರು, ವಕೀಲಿ ಕೆಲಸನೂ ಕೂಡ ಮಾಡ್ತಾ ಇದ್ರು. ಆದರೆ ಒಳ್ಳೆ ವಕೀಲರಾದರು, ಒಳ್ಳೆ ಸಾಮಾಜಿಕ ಕಾರ್ಯಕರ್ತ ಕೂಡ, ಒಳ್ಳೆ ಆಕ್ಟಿವಿಸ್ಟ್ ಕೂಡ. ನೋಡಿ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವರು ತಮ್ಮ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ನಾವು ರಾಜಕೀಯದಲ್ಲಿ ಮಾತ್ರ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಯಿತು. ಛಾಪನ್ನು ಮೂಡಿಸಿದ್ದೀನಿ ಅಂತ ಹೇಳಕ್ ಹೋಗಲ್ಲ ನಾನು. ರಾಜಕೀಯದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಯಿತು. ಆದರೆ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರು ಎಲ್ಲೆಲ್ಲಿ ಕ್ಷೇತ್ರಗಳು ಭಾಗವಹಿಸಿದ್ದಾರೆ, ಆ ಕ್ಷೇತ್ರಗಳಲ್ಲಿ ಅಲ್ಲಿಯೂ ಕೂಡ ಮುಂಚೂಣಿನಲ್ಲಿದ್ರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಲಾ ಪ್ರೊಫೆಸರ್ ಆಗಿದ್ದರು, ವಕೀಲರಾಗಿದ್ದರು,
ಆಮೇಲೆ ರೈತ ಸಂಘ ಕಟ್ಟೋದ್ರಲ್ಲಿ ಅವರು ಪ್ರಧಾನ ಪಾತ್ರವನ್ನು ವಹಿಸಿದ್ರು. ಆಮೇಲೆ ವಕೀಲಿ ವೃತ್ತಿ ಜೊತೆಗೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಯಾರಿಗೆ ಧ್ವನಿ ಇರಲಿಲ್ಲ ಅವರ ಪರವಾಗಿ ಧ್ವನಿಯಾಗಿ ವಕೀಲಿ ವೃತ್ತಿಯನ್ನು ಮಾಡಿದ್ರು. ಅದು ಬಹಳ ಮುಖ್ಯ. ಯಾರಿಗೆ ಧ್ವನಿ ಇರಲಿಲ್ಲ, ಜೊತೆಗೆ ಯಾವತ್ತೂ ಕೂಡ ಬಲಪಂಥೀಯ ವಿಚಾರಗಳ ಬಗ್ಗೆ ವಿರೋಧವಾಗಿದ್ದಂತ ಒಬ್ಬ ವ್ಯಕ್ತಿ ಅಂತಂದ್ರೆ ಮತ್ತೆ ಅದಕ್ಕೆ ಬದ್ಧತೆ ಇದ್ದಂಥವ್ರು ಅಂತಂದ್ರೆ ಅದು ಪ್ರೊಫೆಸರ್ ರವಿವರ್ಮ ಕುಮಾರ್ ಅಂತಕ್ಕಂಥ ಮಾತುಗಳನ್ನು ಇವತ್ತಿಗೂ ಕೂಡ ಐಡಿಯಾಲಜಿಕಲಿ ಅವರು ಬದ್ಧತೆ ಇದೆ. ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥ ಚಿಂತನೆ ಇರ್ತಕ್ಕಂಥವ್ರು. ಯಾರು ಅಸಮಾನತೆ ಇದೆ, ಸಮಾಜ ಅಸಮಾನತೆಯಿಂದ ಕೂಡಿದೆ, ಈ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ಸಮಾನತೆ ಬರಬೇಕು ಅಂತಕ್ಕಂಥ ಕಳಕಳಿ ಇದೆ. ಸಮಾನತೆ ಅದರಿಂದ ಅವರ ವಕೀಲಿ ವೃತ್ತಿಯನ್ನು ಮಾಡ್ತಾ ಮಾಡ್ತಾ ಈ ಸಾಮಾಜಿಕ ಕೆಲಸದಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಂಡು ಅವರು ಯಶಸ್ವಿಯಾಗಿ, ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಅವರು ವೃತ್ತಿನಲ್ಲಿ ಪ್ರಾಮಾಣಿಕತೆಯನ್ನು ಮೆರೆದಿದ್ರು, ಜೊತೆಗೆ ಸ್ವಾಭಿಮಾನಿಯಾಗೂ ಕೂಡ ಇದ್ದರು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಮುಖ್ಯಮಂತ್ರಿ ಆಗಿರುವಾಗ 83ರಲ್ಲಿ 1913ರಲ್ಲಿ ಮುಖ್ಯಮಂತ್ರಿ ಆದಾಗ ಇವ್ರನ್ನ ಅಡ್ವೊಕೇಟ್ ಜನರಲ್ ಮಾಡಿದ್ದೆ. ಇದ್ದಕ್ಕಿದ್ದಲ್ಲಿ ಒಂದೇನೋ ರಾಜೀನಾಮೆ ಕೊಟ್ಬಿಡ್ತಾರೆ. ಇದ್ಯಾಕ್ರಿ ಪ್ರೊಫೆಸರ್ ರಾಜೀನಾಮೆ ಕೊಟ್ಬಿಟ್ಟಿದ್ದೀನಿ ಅಂತಂದ್ರೆ ಏನ್ ಹೇಳಿದ್ರು ಕೂಡ ತಗೊಳ್ಳೇ ಇಲ್ಲ ವಾಪಸ್ಸು. ಅಷ್ಟರ ಮಟ್ಟಿಗೆ ಸ್ವಾಭಿಮಾನದಿಂದ ಕೂಡಿರ್ತಕ್ಕಂಥ ವ್ಯಕ್ತಿ. ಯಾಕಂತಂದ್ರೆ ನಾನು ಹೈಕೋರ್ಟ್ ಲಾಯರ್ ಅಲ್ಲ, ನೀವು ಇವ್ರನ್ನ ಕೇಳದೆ ಅಪಾಯಿಂಟ್ ಮಾಡ್ಬಿಟ್ಟಿದ್ದೆ. ಇವ್ರನ್ನ ಕೇಳದೆ ಮಾಡ್ಬಿಟ್ಟಿದೆ. ಅದಕ್ಕೆ ನಾನು ಕೇಳಲಿಲ್ಲ ಅಂತೇಳಿ ರಾಜೀನಾಮೆ ಕೊಟ್ಬಿಟ್ಟೆ. ಸಾಮಾನ್ಯವಾಗಿ ಅಡ್ವೊಕೇಟ್ ಜನರಲ್ ಆದವರು ಮುಖ್ಯಮಂತ್ರಿಗಳ ಮಾತು ಕೇಳ್ತಾರೆ, ಆದ್ರೆ ಇವ್ರು ಕೇಳಲೇ ಇಲ್ಲ. ಜೊತೆಗೆ ಸ್ನೇಹ ಬೇರೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ 1997ರಲ್ಲಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಚೇರ್ಮನ್ ಆಗಿ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾರೆ. ಮತ್ತೆ ಅದನ್ನು ಮಾಡಬೇಕಾದ್ರೆ ಸಾಮಾಜಿಕ ಕಳಕಳಿ ಇರಬೇಕು, ಸಾಮಾಜಿಕ ಚಿಂತನೆ ಇರಬೇಕು, ಸಮಾಜದ ಬಗ್ಗೆ ಬದ್ಧತೆ ಇರಬೇಕು. ಅದನ್ನು ಮಾಡಬೇಕಾದ ಆ ಕೆಲಸವನ್ನು ಅವರು ಬಹಳ ಯಶಸ್ವಿಯಾಗಿ ಮಾಡ್ತಾರೆ ಅಂತಕ್ಕಂಥದ್ದು, ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಹಾಗಾಗಿ ಅವರಿಗೆ ಆಗ ಪ್ರಶಸ್ತಿಯನ್ನು ಒಂದು ಸಿಕ್ಕಿತ್ತಲ್ಲ, ಪೆರಿಯಾರ್ ಪ್ರಶಸ್ತಿ ಒಂದು ಆ ಪ್ರಶಸ್ತಿ ಕೂಡ ಬಂದಿತ್ತು ಇವರಿಗೆ. ಸೊ ಅಷ್ಟರ ಮಟ್ಟಿಗೆ ಒಳ್ಳೆ ಕೆಲಸವನ್ನ ಅವರು ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗಲೂ ಸ್ನೇಹನೇ. ಈಗಲೂ ನನಗೆ ಅವತ್ತು 2075ರಲ್ಲಿ ಯಾವ ಸ್ನೇಹ ಪ್ರಾರಂಭ ಆಯಿತು, ಇವತ್ತಿನವರೆಗೂ ಕೂಡ ಸ್ನೇಹ ಹಂಗೆ ಮುಂದುವರಿತಾ ಇದೆ. ಮತ್ತೆ ಏನಾದರೂ ನಾನು ಲೀಗಲ್ ಮ್ಯಾಟರ್ಸ್ನಲ್ಲಿ ನನಗೆ ಅಭಿಪ್ರಾಯ ಬೇಕಾದಾಗ ಇವ್ರನ್ನೇ ಕೇಳೋದು ಮೊದಲು. ಪಾಪ ಪುಕ್ಕಟೆಗೆ ಮಾಡಿಕೊಡ್ತಾರೆ. ಆಮೇಲೆ ನಾನು 91ನೇ ಇಸ್ವಿನಲ್ಲಿ ಪಾರ್ಲಿಮೆಂಟ್ ನಿಂತಿದ್ದೆ. ನಾನು ಸೋತ್ಬಿಟ್ಟೆ. ಅದು ಮೋಸದಿಂದ ಸೋತೆ ಅಂತ ಇಟ್ಕೊಳ್ಳೋಣ. ಆಗ ಇವ್ರ ಕಲೆ ಕೇಸ್ ಹಾಕ್ಸಿದ್ದೆ ನಾನು. LG ಅವನೂರವರು ಕೂಡ ಆರ್ಗ್ಯುಮೆಂಟ್ ಮಾಡಿದ್ರು. ಇವರು ಡ್ರಾಫ್ಟಿಂಗ್ ಎಲ್ಲ ಇವರೇ ಮಾಡಿದ್ರು.
ಆಮೇಲೆ ಅದರಲ್ಲಿ ₹1 ಫೀಸು ತಗೊಳ್ಳದೆ ಮಾಡಿದ್ರು. ಸಾಮಾನ್ಯವಾಗಿ ವಕೀಲರುಗಳು ಕೇಸ್ಗಳನ್ನ ಪುಕ್ಕಟೆ ಮಾಡಿಕೊಡೋದು ಬಹಳ ಕಡಿಮೆ. ಈ ಥರ ನಾನು ಏನೋ ಸ್ನೇಹಿತ ಮಾಡಿಕೊಟ್ಟಿದ್ದಾರೆ. ಬೇರೆಯವರಿಗೆ ಯಾರು ಹಣ ಕಾಸು ಇಲ್ಲದೆ ಇರತಕ್ಕಂಥ ಬಡವರಿದ್ದಾರೆ, ದಲಿತರಿದ್ದಾರೆ, ಹಿಂದುಳಿದವರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಅಂಥವ್ರ ಬಗ್ಗೆ ಫೀಸ್ ಇಲ್ಲದೇನೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದನ್ನು ಅನೇಕ ವಿಚಾರಗಳಲ್ಲಿ, ಅನೇಕ ಕೇಸುಗಳಲ್ಲಿ, ಮೊಕದ್ದಮೆಗಳಲ್ಲಿ ನಾನು ನೋಡಿದ್ದೇನೆ. ಅದರಿಂದ ಇಂಥವರು ಇನ್ನೂ ಹೆಚ್ಚು ಕಾಲ ವಕೀಲಿ ವೃತ್ತಿ ಮಾಡಬೇಕು, ಮತ್ತು ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಇವರಿಂದ ಯುವಕರಿಗೆ ಆ ಚಿಂತನೆ ಇದೆಯಲ್ಲ, ಅದು ಬೆಳಿಬೇಕು. ಎಲ್ಲ ವಕೀಲರಲ್ಲೂ ಕೂಡ ಈ ಥರದ ಒಂದು ಭಾವನೆ ಬೆಳೆದಾಗ ಮಾತ್ರ ಸಮಾಜದಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಾಗಿ ಎಲ್ಲ ಯುವ ವಕೀಲರು, ಬಹುಶಃ ನಾನು ಅವರ ಆಫೀಸ್ನಲ್ಲಿ 50 ವರ್ಷದಲ್ಲಿ ಕೇಳ್ತಾ ಇದ್ದೆ, ಈಗ ನಾನು ಎಷ್ಟು ಜನ ಜೂನಿಯರ್ಸ್ ಇರ್ಬೋದು ಅಂತ. ಒಂದು 100 ಜನ ಜೂನಿಯರ್ಸ್ಗಳಿದ್ದಾರೆ ಅಂತ ಹೇಳಿ, 100 ಜನ ಜೂನಿಯರ್ಸ್. ನಾನು 10 ವರ್ಷ ಪ್ರಾಕ್ಟೀಸ್ ಮಾಡಿದೆ, ಆದರೆ ಚಿಕ್ಕಬೋರಯ್ಯನವ್ರ ಹತ್ರ ಜೂನಿಯರ್ ಆಗೇ ಇದ್ದೆ. ನಾನು ಯಾವತ್ತೂ ಹೊಸ ಸ್ವತಂತ್ರವಾದಂಥ ಕಚೇರಿ ಮಾಡಕ್ಕೆ ಹೋಗೇ ಇಲ್ಲ, ಪ್ರಾಕ್ಟೀಸು ಮಾಡಲಿಲ್ಲ. ರಾಜಕೀಯ ಅರ್ಧ ಪ್ರಾಕ್ಟೀಸು ಇವೆರಡು ಮಾಡ್ಕೊಂಡು ತಾಲೂಕು ಬೋರ್ಡ್ ಮೆಂಬರ್ ಆಗಿ, ಆಮೇಲೆ MLA ಆದ್ಮೇಲೆ ಬಿಟ್ಬಿಟ್ಟೆ ಅಂತ ಇಟ್ಕೊಳ್ಳಲ್ಲ, ಮಾಡೋದು ಬಿಟ್ಬಿಟ್ಟೆ. ಬಟ್ ಇವರು ಈಗಲೂ ಮಾಡ್ತಾ ಇದ್ದಾರೆ, ಮುಂದೆನೂ ಕೂಡ ಮಾಡ್ತಾರೆ ಅಂತೇಳಿ ನನಗೆ ಭರವಸೆ ಇದೆ. ಇನ್ನು 100 ಕಾಲ ಬಾಳಲಿ ಅಂತೇಳಿ ಅವ್ರಿಗೆ ಆರೈಕೆ ಮಾಡ್ತೀನಿ. ಇನ್ನು ಹೆಚ್ಚು ವರ್ಷ ವಕೀಲಿ ವೃತ್ತಿನಲ್ಲಿ ಮಾಡಲಿ. ಮತ್ತೆ ಈಗ ಏನು ಮಾಡ್ತಾ ಇದ್ದಾರೆ ಸಾಮಾಜಿಕ ಕೆಲಸ, ಅದು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಲಿ. ಅವರ ಜೂನಿಯರ್ಸ್ಗಳು ಕೂಡ ಅದೇ ದಾರಿನಲ್ಲಿ ನಡೀಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಅವರಿಗೆ ಮತ್ತು ಅವರ ಶ್ರೀಮತಿಯವರಿಗೆ, ಅವರ ಮಕ್ಕಳಿಗೆ ಎಲ್ರಿಗೂ ಕೂಡ ಶುಭವಾಗಲಿ ಅಂತೇಳಿ ಹಾರೈಸ್ತೇನೆ. ಇನ್ನೂ ಹೆಚ್ಚು ಕಾಲ ಆರೋಗ್ಯವಾಗಿ ಬಾಳಲಿ ಅಂತೇಳಿ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮ ಭಾರತ ಸದಸ್ಯನು ಸೇರಿದಿಲ್ಲ, ಭಾರತ ಸದಸ್ಯನು ಮತ್ತು ಅವರ ಕಚೇರಿ ಸಿಬ್ಬಂದಿಗಳು, ವಕೀಲರುಗಳು ಅವರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.